ನೀವು ಪ್ಲೇನು ಇದು ಪ್ಲೇನ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ನೀವು ನೋಡಿ ಹುಡುಕ್ಬಿಟ್ಟು ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಈ ಕಡೆ ಬನ್ನಿ, ಕ್ಲೋಸಪ್ ಆಗಿ ಎಲ್ಲರೂ ಸರ್, ಮುಂದೆ ಬನ್ನಿ ಸರ್. ಶಿವನಾಥ್ ಸರ್, ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Days I will take it like weekly distribution. Around 3 days. 3 days. ಅಭಿವೃದ್ಧಿ ಆಯುಕ್ತರು, ಕರಕುಶಲ ಜವಳಿ ಮಂತ್ರಾಲಯ, ಭಾರತ ಸರ್ಕಾರ ಹಾಗೂ JSS ಮಹಾವಿದ್ಯಾಪೀಠ ಮೈಸೂರು ಇವರ ಸಹಯೋಗದೊಂದಿಗೆ ನಾವು ಗಾಂಧಿ ಶಿಲ್ಪ ಬಜಾರ್ ಜಿಲ್ಲಾ ಮಟ್ಟದ್ದು 50ಕ್ಕಿಂತ ಹೆಚ್ಚು ಸ್ಟಾಲ್ ಇರುವಂಥ ನಾವು ಗಾಂಧಿ ಶಿಲ್ಪ ಬಜಾರನ್ನು 7 ದಿನ ಈ ಹರ್ಬನಾಟ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗಷ್ಟೇ ನಮ್ಮ ಮಾನ್ಯ ಶ್ರೀ GT ದೇವೇಗೌಡರು, ಮಾನ್ಯ ವಿಧಾನಸಭಾ ಸದಸ್ಯರು, ಚಾಮುಂಡೇಶ್ವರಿ ಕ್ಷೇತ್ರ ಇವರು ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ 7 ದಿನದ ಕಾರ್ಯಕ್ರಮ ಆಗಿರುತ್ತೆ. ಬೆಳಗ್ಗೆ 10 ಗಂಟೆಯಿಂದ 9 ಗಂಟೆವರೆಗೂ ಉಚಿತ ಪ್ರವೇಶ ಆಗಿರುತ್ತದೆ. ಇದರ ಆರ್ಟಿಸನ್ಸ್ ಅಂದರೆ ಕರಕುಶಲಕಾರರು ದೇಶದ ವಿವಿಧ ಭಾಗದಿಂದ ಬಂದಿದ್ದಾರೆ. ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಆರ್ಟಿಸನ್ಸು ಅವರ ಕಡೆಯಿಂದ ನೇರ ಉತ್ಪಾದಕರಿಂದ ನೇರ ಮಾರುಕಟ್ಟೆ ಮತ್ತು ಎಕ್ಸಿಬಿಷನ್ ವ್ಯವಸ್ಥೆ ಇರುತ್ತದೆ. ಇದನ್ನು ಮೈಸೂರು ಜನತೆ ಬಂದು ಈ 7 ದಿನ ಅವರಿಗೆ ನಮ್ಮ ಆರ್ಟಿಸನ್ಸ್ಗೆ ಪ್ರೋತ್ಸಾಹ ನೀಡಿ ಹಾಗೆ ಈಗಿನ ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆಯ ಸೌಲಭ್ಯವನ್ನು ಪಡ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಆರ್ಟಿಸನ್ಸು ಇದ್ದಾರೆ, ಮೈಸೂರು ರೋಸ್ವುಡ್ಡಿನಲ್ಲಿ ಆರ್ಟಿಸನ್ಸ್ ಇದ್ದಾರೆ, ಹಾಗೆ ಚನ್ನಪಟ್ಟಣ ಆರ್ಟಿಸನ್ಸು ಇದ್ದಾರೆ. ಹಾಗೆ ಅದು ಅಲ್ಲದಲ್ಲೇ ನಾವು ರಾಜ್ಯದ ಹೊರಗಡೆ ಇರುವಂಥ ಆರ್ಟಿಸನ್ಸ್ನೆಲ್ಲ ಕರೆಸಿದ್ವಿ. ಎಲ್ಲ ಆರ್ಟಿಸನ್ಸು ನಮ್ಮ ಜವಳಿ ಮಂತ್ರಾಲಯದಲ್ಲಿ ರಿಜಿಸ್ಟರ್ಡ್ ಆಗಿರುವಂಥ ಆರ್ಟಿಸನ್ಸು. ಇವರುಗಳಿಗೆ ಭಾರತ ಸರ್ಕಾರದ ಕಡೆಯಿಂದ ಹೋಗಿ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಅಥವಾ ಲಗೇಜ್ ತೊಗೊಂಬರೋ ಚಾರ್ಜಸ್ ಇರ್ಬೋದು, ಅಥವಾ ಡೈಲಿ ಇಲ್ಲಿ ಇದ್ದು ವ್ಯಾಪಾರ ಮಾಡೋದಕ್ಕೆ ದಿನದ ಭತ್ಯೆ ಅಂತ ನಾವು ಭಾರತ ಸರ್ಕಾರದ ಕಡೆಯಿಂದ ನಾವೇ ಕೊಡ್ತೀವಿ. ಗ್ರಾಹಕ ರಿಯಾಯಿತಿ ಏನು ಇರೋದಿಲ್ಲ. ಇದರ ಮುಖ್ಯ ಉದ್ದೇಶ ಏನು ಅಂದರೆ
ಉತ್ಪಾದಕರಿಂದ ನೇರ ಮಾರುಕಟ್ಟೆ ವ್ಯವಸ್ಥೆ. ಇಲ್ಲಿ ಯಾವುದೇ ಥರದ ಮಧ್ಯವರ್ತಿಗಳ ಇರೋದಿಲ್ಲ. ಅಂದರೆ ಈಗೇನು ಅವರೇ ಆರ್ಟಿಸನ್ಸ್ ಮಾಡಿ ಕೆಲಸ ಮಾಡಿರ್ತಾರೆ, ಅವರೇ ಡೈರೆಕ್ಟಾಗಿ ಸೇಲ್ ಮಾಡೋವಂಥದ್ದು.